ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಹೊಸ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅವರನ್ನ ಗೌರವದಿಂದ, ಪ್ರೀತಿಯಿಂದ, ಅಭಿಮಾನಪೂರ್ವಕವಾಗಿ ಅವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ನಾವು ಸ್ವಾಗತಿಸಲೇಬೇಕಾಗಿದೆ. ಸಿದ್ದರಾಮಯ್ಯನವರು ಒಂದು ರೀತಿಯ ಆಡಳಿತ ನಡೆಸಿ ಹೋದರೆ ಡಿ.ಕೆ. ಶಿವಕುಮಾರ್ ಅವರು ಹೀಗೆ ಆಡಳಿತ ನಡೆಸ್ತಾರೆ ಅನ್ನುವ ಕುತೂಹಲ ಬಹಳ ಜನಗಳಿಗಿದೆ. ಈಗಾಗಲೇ ಕೆಲವು ಜನ ಶರ ಬರೆದು ಬಿಟ್ಟಿದ್ದಾರೆ ಇವರ ಆಡಳಿತ ಹೀಗೆ ಇರ್ತದಂತ. ಆದರೆ ಖಂಡಿತವಾಗಿ ಹಾಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಯಾವ ವ್ಯಕ್ತಿಯ ಕೈಯಲ್ಲಿ ಅಧಿಕಾರ ಬರ್ತದೆ, ಆ ಅಧಿಕಾರ ಚಲಾಯಿಸುವಾಗ ಆತನ ಚಿಂತನೆಗಳು, ವಿವೇಚನೆಗಳು, ಆಲೋಚನೆಗಳು ಸಹಜವಾಗಿ ಭಿನ್ನ ಭಿನ್ನ ಬಗೆ ಆಗಿರ್ತವೆ. ಪೀತ ಪತ್ರಕರ್ತರು ಎಲ್ಲ ಕಾಲಕ್ಕಿದ್ದವರೇ. ಇಷ್ಟು ದಿನಗಳವರೆಗೆ ಸಿದ್ದರಾಮಯ್ಯನ ಕಾಲ ಬುಡಕ್ಕೆ ಬಿದ್ದವರು, ಎಸ್.ಎಂ. ಕೃಷ್ಣನಲ್ಲಿದ್ದವರು, ಯಡಿಯೂರಪ್ಪನಲ್ಲಿ ಅವರ ಜೊತೆಗೆ ಓಡಾಡಿದವರು, ಅವರನ್ನ ಹಾಡಿ ಹೊಗಳಿ ಅಟ್ಟಹಾಸ ಮೆರೆದಂತಹ ಈ ಪೀತ ಪತ್ರಿಕೆ ಉದ್ಯಮಿಗಳು ಈಗ ಸಿದ್ದರಾಮಯ್ಯನವರ ಬಿಟ್ಟು ಒಮ್ಮೆನೊಮ್ಮೆ ಎಕ್ದಮ್ ಆಗಿ ಡಿ.ಕೆ. ಶಿವಕುಮಾರ್ ಅವರ ಪದತಲದಲ್ಲಿ ನಿಲ್ಲಲಿಕ್ಕೆ ಸಿದ್ಧರಾಗಿದ್ದಾರೆ. ಹಾಗಂತ ಆ ಪತ್ರಿಕೆಗಳ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಧಮರುಗವನ್ನು ಕೈಯಲ್ಲಿ ಕೊಟ್ಟು ಇನ್ನು ಮೇಲೆ ಶಿವನ ತಾಂಡವ ಅಂತ ಅಂದ್ರೆ, ಇದುವರೆಗೂ ನಮ್ಮ ರಾಜ್ಯದಲ್ಲಿ ರಾಕ್ಷಸ ತಾಂಡವಾಡಿದ್ರ ಅಂತ ನಾವು ಪ್ರಶ್ನೆ ಕೇಳಲೇಬೇಕಾಗ್ತದೆ. ಇಂಥ ಪುಟುಗೋಸಿ ಪತ್ರಿಕೋದ್ಯಮಿಗಳಿಂದ ಡಿ.ಕೆ. ಶಿವಕುಮಾರ್ ಅವರು ಮೊದಲು ಹೊರಗಡೆ ಬರಬೇಕಾಗಿದೆ. ಭ್ರಾಮಕ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ ಇವರು. ಹೊಗಳ್ತಾರೆ, ಹಾಡ್ತಾರೆ, ಇಂದ್ರ ಅಂತಾರೆ, ಚಂದ್ರ ಅಂತಾರೆ, ದದೀಚಿ ಅಂತಾರೆ, ನಿನ್ನಂತೆ ಯಾರು ಇಲ್ಲ ಅಂತ ಹೇಳ್ತಾರೆ. ಆದರೆ ಇವರು ಜನರ ನೋವಿಗೆ ಮಿಡಿಯುವಂಥ ಪ್ರಾಣ ಮಿತ್ರನಾಗಿರೋದಿಲ್ಲ. ಕೇವಲ ನಿಮ್ಮ ಜೊತೆ ಕೂತ್ಕೊಂಡು ನಿಮ್ಮನ್ನು ಹಾಡಿ ಹೊಗಳಿ ಅಟ್ಟಕ್ಕೇರಿಸಿ ನಿಮ್ಮನ್ನು ಪಾತಾಳಕ್ಕೆ ತುಳಿಬಹುದು ಇವರು ಅಷ್ಟೇ. ಇಂಥ ಪೀತ ಪತ್ರಿಕೆ ಉದ್ಯಮಿಗಳಿಂದ ದಯವಿಟ್ಟು ಡಿ.ಕೆ. ಶಿವಕುಮಾರ್ ಅವರು ದೂರ ಇರಬೇಕು. ನಮ್ಮ ಶಿವಕುಮಾರ್ ಅವರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಅದ್ಯಾಕೋ ಹಾಗೆ ಬೆಳೆದು ಬಂದ್ರೂ ಗೊತ್ತಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ ಅಂತ ವಿರೋಧ ಪಕ್ಷದವರು ಅವಾಗವಾಗ ಅವ್ರ ಮೇಲೆ ಆರೋಪ ಮಾಡ್ತಾ ಇರ್ತಾರೆ. ಅದು ಹಿಂದಿನ ಅಧ್ಯಾಯ. ಆ ಅಧ್ಯಾಯ ಮುಗಿದು ಹೋದದ್ದು. ಅದನ್ನ ಮತ್ತೆ ಮತ್ತೆ ಜ್ಞಾಪಿಸುವ, ಅವರಿಗೆ ಮತ್ತೆ ಅದೇ ಚಾಳಿಯಲ್ಲಿ ಮುಂದುವರಿಸುವ ಯಾವುದೇ ಇರಾದೆ ನನ್ನಲ್ಲಿಲ್ಲ. ಅವರಿಗೆ ಅವಕಾಶ ಸಿಕ್ಕಿದೆ. ಕೊಟ್ಟ ಕುದುರೆಗೆ ನೇರದವನು ವೀರನಲ್ಲ ಧೀರನಲ್ಲ ಅಂತ. ಇದು ಸುಮ್ಮನೆ ಸಹಜವಾಗಿ ಬಂದ ಕುದುರೆ ಕೂಡಲ್ಲ, ಅಪೇಕ್ಷೆ ಪಟ್ಟು ಪಡೆದಂತಹ ಕುದುರೆ. ಸಿಎಂ ಕುರ್ಚಿಗಾಗಿ ಅವರು ಎಷ್ಟು ನಿಜಕ್ಕೂ ಹಲವಾರು ರೀತಿಯ ಸ್ಟ್ರಗಲ್ಗಳನ್ನ ಎದುರಿಸಿದ್ದಾರೆ. ಅವರು ಅನೇಕರ ಬಾಣದಂಥ ಮಾತಿಗೆ ಬಲಿಯಾಗಿದ್ದಾರೆ. ಪ್ರತಿಕ್ರಿಯಿಸಲೇಬೇಕಾದ ಸಂದರ್ಭದಲ್ಲಿಯೂ ಮೌನವಾಗಿದ್ದಾರೆ. ಮಳೆಯಲ್ಲಿ ತೊಪ್ಪನೆ ತೊಯ್ದು ತಾಸುಗಟ್ಟಲೆ ನಿಂತಿದ್ದಾರೆ. ಜೈಲಿನ ಊಟವನ್ನು ಅನುಭವಿಸಿ ಬಂದಿದ್ದಾರೆ. ಆದರೂ ಅವ್ಯಾವುಗಳಿಗೆ ಈ ಶಿವಕುಮಾರ್ ಎಂಬ ಬಂಡೆ ಕರಗಿಲ್ಲ. ಬಹುಶಃ ಈ ಪೆಟ್ಟುಗಳು ಇದೇ ಪಕ್ಷದಲ್ಲಿ ಬೇರೆ ಮತ್ತೊಬ್ಬರಿಗೆ ಬಿದ್ದಿದ್ರೆ ಈಗಾಗಲೇ ಬಂಡೆ ಚೂರು ಚೂರಾಗಿ ಅದು ಇನ್ನೊಂದು ಕಡೆ ಮರ್ಜ್ ಆಗಿಬಿಡ್ತಿತ್ತು ಆಲ್ರೆಡಿ. ಆದರೆ ಡಿ.ಕೆ. ಶಿವಕುಮಾರ್ ಹಾಗಲ್ಲ. ಛಲಬೇಕು ಶರಣಂಗೆ ಹಿಡಿದುದ ಬೇಡನೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಅವರು ಛಲವಂತರಾಗಿದ್ದಾರೆ. ಮತ್ತು ಈ ಮನುಷ್ಯ ಮನಸ್ಸು ಮಾಡಿದ್ರೆ ಇಡೀ ರಾಜ್ಯವನ್ನ ಮತ್ತೊಂದು ಸಲ ಎಲ್ಲರೂ ನೋಡಿಕೊಳ್ಳೋ ರೀತಿಯಲ್ಲಿ ಮಾಡಬಲ್ಲ ಅಂತ ಸಲಹೆಗಾರರು ಇವರು ಸುತ್ತಮುತ್ತ ಬೇಕಾಗಿದೆ. ಅಂತ ಒಂದು ಕ್ಯಾಬಿನೆಟ್ ಟೀಮು ಇವ್ರದ್ದು ಆಗ್ಬೇಕಾಗಿದೆ. ಕ್ಯಾಬಿನೆಟ್ ಟೀಮು ಈಗಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಹೊರತುಪಡಿಸಿ ಬೇರೆಯವರು ತರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಹೊಸ ಬದಲಾವಣೆಗೆ, ಹೊಸ ಮನ್ವಂತರಕ್ಕೆ ಡಿ.ಕೆ. ಶಿವಕುಮಾರ್ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಇವರು ತೆರೆದುಕೊಳ್ತಾರೆ. ಬಹಳ ಜನ ಹೇಳಿಕೊಳ್ತಾರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ನಿಜ ಲಿಂಗಾಯತ ಅಂದ್ರೆ ಬಸವಾದಿ ಶರಣರ ವಿಚಾರಗಳನ್ನು ಒಪ್ತಕ್ಕಂಥ ಬಸವ ಪ್ರಣೀತ ಲಿಂಗಾಯತರ ಹೈರಾಣ ಆಗ್ತಾರೆ ಅಂತ ಹೇಳ್ತಾರೆ. ನನಗೇನು ಹಾಗೆ ಅನ್ಸೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ನಿಜ ಲಿಂಗಾಯತ ತತ್ವಗಳು, ಚಿಂತನೆಗಳು ಬಹುಶಃ ತಲುಪಿಸಲಿ ಯಡಿಯೂರುವ ಕಾರಣಕ್ಕಾಗಿ, ಅವರಿಗೆ ತಪ್ಪು ತಿಳುವಳಿಕೆ ಇರುವ ಕಾರಣಕ್ಕಾಗಿ ಸಹಜವಾಗಿ ಅವರು ಇನ್ನೊಬ್ರು ಅವರಿಗೆ ತೀರ ಹತ್ತಿರ ಆಗಿದ್ದಾರೆ. ಹತ್ತಿರವಿದ್ದವರ ಮಾತುಗಳು, ಚಿಂತನೆಗಳು, ವರ್ತನೆಗಳು ಯಾರಿಗಾದರೂ ಪ್ರಭಾವ ಬೀರ್ತವೆ. ಆದರೆ ಇವರಿಗೆ ಸಲಹೆ ಕೊಡ್ತಕ್ಕಂಥ, ಇವರಿಗೆ ಚಿಂತನೆಯನ್ನು ಮೂಡಿಸ್ತಕ್ಕಂಥ, ಇವರಿಗೆ ವಿಚಾರ ಮಾಡುವ ಶಕ್ತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಇವರು ಸಮೀಪ ಆದಾಗ ಸಹಜವಾಗಿ ಆ ಗ್ಯಾಪ್ ತುಂಬಿಕೊಳ್ತೇವೆ. ತಿಳಿಲಾರದೆ ಹಿಂದೆ ಏನೋ ಮಾಡಿರ್ಬೋದು, ಮುಂದೆ ಕೂಡ ಹಾಗೆ ಮಾಡ್ತಾರಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ಕೇವಲ ಒಂದು ಜನಾಂಗದ ಮುಖ್ಯಮಂತ್ರಿಗಳು
ಡಿ ಕೆ ಶಿವಕುಮಾರ್ ಅಲ್ಲ, ಇಡೀ ರಾಜ್ಯದ ಘನತೆಯನ್ನ, ಗೌರವವನ್ನ ಇವರು ಕಾಪಾಡಲೇಬೇಕಾಗಿದೆ. ಇದುವರೆಗೆ ಕಾಂಗ್ರೆಸ್ ಸರ್ಕಾರದ ಹಲವಾರು ವಿಧಾಯಕ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಬೇರೆ. ಆದರೆ ತಮ್ಮದೇ ಒಂದು ಕುರ್ಚಿಯಲ್ಲಿ ಕುಳಿತಾಗ, ಈ ನೆರೆಯ ತಮಿಳುನಾಡಿನಲ್ಲಿ ನೋಡ್ತೀವಲ್ಲ, ಎಂತ ಅದ್ಭುತ ಕೆಲಸ ಕೆಲವೇ ತಿಂಗಳುಗಳಲ್ಲಿ ಆ ವ್ಯಕ್ತಿ ಮಾಡ್ತಾ ಇದ್ದಾನಲ್ಲ. ಇಡೀ ವ್ಯವಸ್ಥೆಗೆ ಚುರುಕು ಮುಡಿಸ್ತಾ ಇದ್ದಾನೆ. ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಭ್ರಷ್ಟರು ಎಲ್ಲೆಲ್ಲೋ ತೊಪ್ಪೆದ್ದು ಹೋಗಿರುವಾಗ ಅದನ್ನು ಸರಿಪಡಿಸಬೇಕಾದ್ದು ರಾಜಕಾರಣಿಯ ಜವಾಬ್ದಾರಿ. ಯಾರು ಚಾಟಿ ಅಂತ ಬೀಸಲಿಕ್ಕೆ ಶುರು ಮಾಡ್ತಾರೋ ಅಧಿಕಾರ ವರ್ಗದವರ ಮೇಲೆ, ಆಟೋಮೆಟಿಕ್ಲಿ ಅವರು ಎಚ್ಚರಗೊಳ್ತಾರೆ. ಈಗ ಆಲ್ರೆಡಿ ಅಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿ ಬಂದಿದೆ. ಸರ್ಕಾರಿ ಕಚೇರಿ ಯಾರಾದ್ರೂ ದುಡ್ಡು ಕೇಳಿದ್ರೆ ಅವರ ಬಗ್ಗೆ ನನಗೆ ಮಾಹಿತಿ ಕೊಡಿ, ಸರಿಯಾದ ಮಾಹಿತಿ ಕೊಡಿ, ನಿಮಗೆ 1 ಲಕ್ಷ ರೂಪಾಯಿ ಇನಾಮ್ ಅಂತ ಘೋಷಣೆಯಾಗಿದೆ. ಇಂಥವು ಇಲ್ಲಿ ಘೋಷಣೆ ಯಾಕೆ ಆಗ್ಬಾರ್ದು? ಆಮೇಲೆ ಸರ್ಕಾರಿ ಆಸ್ಪತ್ರೆಗಳು ಗಬ್ಬೆದ್ದು ತೊಪ್ಪೆದ್ದು ನಾಡ್ತಾ ಇವೆ. ಅನೇಕ ಸರ್ಕಾರದ ಸವಲತ್ತುಗಳು, ಸರ್ಕಾರದ ಅನೇಕ ಉಪಕರಣಗಳಲ್ಲಿ ಬಂದು ಬಿದ್ದಿವೆ. ಅದನ್ನೇ ಅಲ್ಲಿ ಆಪರೇಟ್ ಮಾಡ್ತಕ್ಕಂಥ ಆಪರೇಟರ್ಗಳ ಕೊರತೆ ಇದೆ. ಅಥವಾ ಇದ್ರೂ ಕೂಡ ಅವರು ಇನ್ನೊಂದು ಸರ್ಕಾರಿ ಕುರ್ಚಿ ಜೊತೆಗೆ ಇನ್ನೊಂದು ಖಾಸಗಿ ಕುರ್ಚಿಯನ್ನು ಅವರು ಇಟ್ಟುಕೊಂಡಿದ್ದಾರೆ. ಇದನ್ನು ಸರಿಪಡಿಸಬೇಕಲ್ಲ. ಯಾವತ್ತು ಜನಸಾಮಾನ್ಯನವರೆಗೆ ಡಿ ಕೆ ಶಿವಕುಮಾರ್ ಅವರು ತರುತ್ತಾರೋ ಅವಾಗ ಜನಾಡಳಿತ ಶುರುವಾಗ್ತದೆ, ಜನಾದೇಶದ ವಿಚಾರಗಳಲ್ಲಿ ಬರ್ಲಿಕ್ಕೆ ಶುರುವಾಗ್ತವೆ. ಇದು ಬರಲಿ ಅನ್ನೋ ಹಂಬಲ ಬಹಳ ಜನಗಳಿಂದ ಕರ್ನಾಟಕದಲ್ಲಿ ಬಹಳ ಜನಕ್ಕಿದೆ. ಇದನ್ನ ಆಗು ಮಾಡಿ ಡಿ ಕೆ ಶಿವಕುಮಾರ್ ಅವರು ಇತಿಹಾಸ ಸೃಷ್ಟಿ ಮಾಡಲಿ ಅಂತ ಅನ್ನುವ ಹಂಬಲ ನಮ್ಮೆಲ್ಲರ ಪ್ರೀತಿಯ ಒತ್ತಾಯ ಕೂಡ ಆಗಿದೆ. ರೈತರ ಕಷ್ಟಂತೂ ಡಿ ಕೆ ಶಿವಕುಮಾರ್ ಅವರು ಅರಿಯದವರೇನಲ್ಲ. ಆ ಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಉದಾತ್ತ ಚಿಂತನೆ ಇವರು ಒಳಗಡೆ ಒಡಮೂಡ್ಲಿ ಅಂತ ನಾನು ಬಯಸ್ತೇನೆ. ನಮ್ಮ ರಾಜ್ಯದ ನೆಲ ಅಬ್ಬೆಪಾರಿಗಳ ನೆಲ ಅಲ್ಲ, ಇದು ಪ್ರಜ್ಞಾವಂತರ ನೆಲ. ಇಲ್ಲಿಯೂ ಕೂಡ ಕೋಮುವಾದಿಗಳು ತಮ್ಮ ಹಟ್ಟಹಾಸವನ್ನು ಮೆರಿಬೇಕು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನಿಜವಾಗಿ ಟಕ್ಕರ್ ಕೊಡ್ತಕ್ಕಂಥವ್ರು ಅಂದ್ರೆ ಡಿ ಕೆ ಶಿವಕುಮಾರ್. ತಮ್ಮ ಮಾತಿನ ಮೂಲಕ, ನಡತೆಯ ಮೂಲಕ ಅವರನ್ನ ಒಕ್ಕಲೆಬ್ಬಿಸಬಲ್ಲರು. ಈ ಶಕ್ತಿ ಮತ್ತು ಛಾತಿ ಡಿ ಕೆ ಶಿವಕುಮಾರ್ ಅವರಿಗೆ ಖಂಡಿತವಾಗಿ ಇದೆ. ಕೆಲವು ತಮ್ಮ ವೈಯಕ್ತಿಕ ಇದೆ, ಆದರೆ ಅವರಿಗೆ ವೈಯಕ್ತಿಕ ಆಚರಣೆಗಳಲ್ಲಿ ಇದ್ದವರಲ್ಲ ಅವರು. ಅವರ ಪ್ರತಿಯೊಂದು ಚಟುವಟಿಕೆಗಳನ್ನ, ಪ್ರತಿಯೊಂದು ಚಿಂತನೆಗಳನ್ನ, ಪ್ರತಿಯೊಂದು ಆಲೋಚನೆಗಳನ್ನ, ಮಾತುಗಳನ್ನ ಜನಸಾಮಾನ್ಯ ಗಮನಿಸ್ತಿರ್ತಾನೆ. ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಒಂದು ಮಾತು ನನಗೆ ಅವಾಗವಾಗ ಹೇಳ್ತಿದ್ರು. ಕೊಂಬೆ ಮೇಲೆ ಕುಳಿತಂತ ವ್ಯಕ್ತಿಯ ತಿಕವನ್ನ ಸಹಜವಾಗಿ ಎಲ್ಲರೂ ನೋಡ್ತಾರೆ. ಹಾಗಾಗಿ ಮೇಲೆ ಕುಳಿತವನು ತಮ್ಮ ತಿಕವನ್ನು ಮುಚ್ಚಿಕೊಂಡು ಕೂಡ್ಬೇಕಂತ. ಹಾಗೆ ಕೆಲವು ವೈಯಕ್ತಿಕವಾದಂಥ ನಂಬಿಕೆಗಳನ್ನ ಸಾರ್ವತ್ರಿಕರಣಗೊಳಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಂದೂ ಪ್ರಯತ್ನಿಸಬಾರದು. ಅದನ್ನ ಈ ಮಾಧ್ಯಮಗಳಿಂದ ದೂರ ಇಡಬೇಕು. ಯಾಕಂದ್ರೆ ಈ ಮಾಧ್ಯಮಗಳಿಗೆ ಈಗಾಗಲೇ ನೀವು ಬಂದದಕ್ಕೆ ರಸಗೋಳವರಿಗೆ ಇನ್ನಷ್ಟು ಮತ್ತಷ್ಟು ಈ ನೆಲದಲ್ಲಿ ಮೌಢ್ಯವನ್ನ ಬಿತ್ತಿ ಬೆಳಿಬೇಕಂತ ಅನ್ನೋ ಹಂಬಲ ಅವರಿಗೆ. ಯಾಕಂದ್ರೆ ಅವರಿಗೆ ಆಲ್ರೆಡಿ ಅವರು ಸುಪಾರಿ ಪಡೆದೇ ಹುಟ್ಟಿದ್ದಾರೆ ಪಾಪ. ಅವರು ಜನ ನೆಮ್ಮದಿಯಾಗಿದ್ರೆ, ಜನ ಸುಭಿಕ್ಷೆಯಿಂದಿದ್ರೆ, ಜನಗಳ ಮೌಢ್ಯಗಳಿಂದ ಹೋಗದೇ ಇದ್ರೆ ಅವ್ರು ಏನ್ ಮಾಡ್ಬೇಕು ಪಾಪ. ಅವ್ರ ಕೆಲಸ ಖಾಲಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಇದನ್ನ ಅವರು ಖಚಿತವಾಗಿ ಬಲ್ಲರು. ಹಾಗಾಗಿ ತಮ್ಮ ಅಜೆಂಡವನ್ನು ಅವರು ಸಂದರ್ಭ ಸಿಕ್ಕಾಗಲೆಲ್ಲ ಅದನ್ನು ಮಾಡ್ತಾನೆ ಇರ್ತಾರೆ. ಇಂಥವುಗಳ ಒಳಗೊಳ್ಳುವಿಕೆಗೆ ಡಿ ಕೆ ಶಿವಕುಮಾರ್ ಅವರು ಹೋಗ್ಬಾರ್ದು. ಇನ್ನೊಂದು ಪ್ರಕರಣ ಇದೆ, ಆ ಪ್ರಕರಣ ಅವರಿಗೂ ಕೂಡ ಗೊತ್ತಿದೆ. ಇವರು ಕೂಡ ಮುಖ್ಯಮಂತ್ರಿಯಾಗಿದ್ದಾಗ ಅವರಿಗೊಂದು ಸಮಾಧಾನದ ಮಾತನ್ನ ಹೇಳ್ತಾ, ಅವರು ನಿಮಗೆ ಏನ್ ತಂಟೆಗೆ ಬರಲ್ಲ, ನಾನಿರುವವರೆಗೂ ನಿಮಗೆ ಏನು ಮಾಡಲ್ಲ ಅಂತ ಮಾತು ಹೇಳಿದ್ದಾರೆ ಮುಖ್ಯಮಂತ್ರಿಯಾಗಿದ್ದಾಗ. ಆದ್ರೆ ಈಗ ಆಗಲ್ಲ. ತಕ್ಕಡಿ ನಿಮ್ಮ ಕೈಲಿದೆ, ನ್ಯಾಯದ ತಕ್ಕಡಿ ನಿಮ್ಮ ಕೈಲಿರುವಾಗ ಪಕ್ಷಪಾತ ಮಾಡದೆ ಜನಸಾಮಾನ್ಯನೊಟ್ಟಿಗೆ ನೀವು ನಿಲ್ಬೇಕಾಗಿದೆ. ಯಾರೋ ಒಬ್ಬ ಧರ್ಮದ ಅಧಿಕಾರಿ ಅನ್ನುವ ಕಾರಣಕ್ಕಾಗಿ ವೈಯಕ್ತಿಕವಾಗಿ ನೀವು ಕಾಲು ಬಿಟ್ರೆ ತೊಂದರೆ ಇಲ್ಲ, ಆದ್ರೆ ಇಡೀ ರಾಜ್ಯವನ್ನ ಅವರ ಕಾಲಿಗೆ, ಅವರ ಪದತದಲ್ಲಿ ನಿಲ್ಲಿಸಲಿಕ್ಕೆ ನೀವು ಯಾವುದೇ ರೀತಿಯಲ್ಲಿ ಪ್ರಯತ್ನ ಕೂಡ ಮಾಡಬಾರ್ದು ಅಂತ ನನ್ನ ಗೌರವಪೂರ್ವಕ ವಿನಂತಿಗಳಿವೆ. ಮತ್ತೆ ಇಲ್ಲಿ ತಮಿಳುನಾಡಿನಲ್ಲಿ ನೋಡಿ, ಆಗ್ಲೇ ನಿಮ್ಮಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಇದ್ದು ಈಗ ಬಹುಶಃ ಮುಚ್ಚಿ ಹೋಗಿವೆ. ಇಂದಿರಾ ಕ್ಯಾಂಟೀನ್ಗಳನ್ನು ಮತ್ತೆ ಓಪನ್ ಮಾಡಿ.
ಜನರಿಗೆ ತಲುಪಿಸಿ, ಸರಿಯಾಗಿ ಶಿಕ್ಷಣವನ್ನು ಕೊಡಿ. ಸರ್ಕಾರಿ ಶಾಲೆಯಲ್ಲಿ ರಾಜಕಾರಣಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಯಾಕೆ ಓದೋದಿಲ್ಲ? ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರೆ ಖಂಡಿತವಾಗಿಯೂ ಸರ್ಕಾರಿ ಶಾಲೆಗಳು ಉನ್ನತ ಸ್ಥಿತಿಗೆ, ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯ ಇದೆ. ನೀವು ಅದನ್ನ ಆಗ ಮಾಡಬಹುದು, ಅದೇನು ದೊಡ್ಡ ಮಾತಲ್ಲ. ಶಿಕ್ಷಣ ಯಾವುದೇ ರಾಜ್ಯಕ್ಕೆ ಮುಖ್ಯವಾಗಿ ಬೇಕಿದ್ದು ಶಿಕ್ಷಣ ಬೇಕಾಗಿದೆ ಮತ್ತು ಆರೋಗ್ಯ ಬೇಕಾಗಿದೆ. ಆರೋಗ್ಯ ಮತ್ತು ಶಿಕ್ಷಣ ನೀವು ಒದಗಿಸಿಕೊಟ್ರೆ, ಇವೇನು ನೀವು ಕೊಡ್ತಿರಲ್ಲ 2,000 ರೂಪಾಯಿ ಬಸ್ ಫ್ರೀ ಮತ್ತು ಅಕ್ಕಿ, ಈ ಅಗತ್ಯನೇ ಇಲ್ಲ. ಶಿಕ್ಷಣ ಕೊಟ್ರೆ ಅವರಿಗೆ, ಆರೋಗ್ಯವನ್ನ ಕೊಟ್ಬಿಡಿ, ನಿಮ್ಮನ್ನ ಏನು ಕೇಳಲ್ಲ ಅವರು. ಜೊತೆಗೆ ಅವ್ರು ಓದಿದಂಥ ವಿದ್ಯೆಗೆ ತಕ್ಕದಂಥ ಸರ್ಕಾರಿ ಹುದ್ದೆ ಕೊಟ್ಬಿಟ್ರಿ, ನಿಮ್ಮ ಸರ್ಕಾರಗಳನ್ನ ತಿರುಗಿ ಸಹಿತ ಅವ್ರು ನೋಡಲ್ಲ ಪಾಪ. ಆದ್ರೆ ನೀವು ಬಹುಶಃ ಬಹಳಷ್ಟು ಜನ ಪ್ರಜೆಗಳಿಗೆ ತುಟಿಗೆ ತುಪ್ಪ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ರಿ. ಸಿದ್ದರಾಮಯ್ಯನವರು ಅಂತ ಹೋದ್ರು, ಈಗ DK ಶಿವಕುಮಾರ್ ಅವ್ರು ನೀವು ಬಂದಿದ್ರಿ. ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಮತ್ತು ನಿಮಗೆ ಕಾಟ ಕೊಡೋರು ಇರ್ಬೋದು ಪಕ್ಷದ ಒಳಗೆ ಮತ್ತು ಹೊರಗೆ. ಕೆಲವರು ಖುಷಿ ಕೂಡ ಆಗಿದ್ದಾರೆ, ವಿರೋಧ ಪಕ್ಷದವರು. ಇದು ನಮ್ಮ ಕ್ಯಾಂಡಿಡೇಟ್ ಬಂತು, ಇನ್ನು ನಾವು ಸಲೀಸಾಗಿ ಇವ್ರ ಮೂಲಕ ನಾವು ಬೀಜಗಳನ್ನು ಬಿತ್ತಬಹುದು ಅಂತ. ಯಾವ ಪಕ್ಷ ನಿಮಗೆ ಈ ಗೌರವವನ್ನು ಕೊಟ್ಟಿದೆಯೋ ಬಿಡು, ಆ ಪಕ್ಷಕ್ಕೆ ಕೂಡ ನೀವು ಕೂಡ ಬಹಳಷ್ಟು ದುಡಿದಿದ್ದೀರಿ. ಆ ಪಕ್ಷ ಅನೇಕ ಸಲ ಸಂಕಟದ ಸಂದರ್ಭದಲ್ಲಿ ಕೂಡ ನೀವು ನೆರವಾಗಿ ಧಾಡಿಸಿ ಹೋಗಿದ್ದೀರಿ ಆ ಕಡೆ. ಇದೆಲ್ಲ ಹೈಕಮಾಂಡ್ ಗಮನಿಸಿದೆ. ಗಮನಿಸಿಯೇ ನಿಮಗೆ ಈ ಹುದ್ದೆಯನ್ನ ಅವರು ನೀಡಿದ್ದಾರೆ. ಕರ್ನಾಟಕದ ಜನರ ಮನೆ ಮಾತಾಗುವ ರೀತಿಯಲ್ಲಿ ನೀವು ಆಡಳಿತವನ್ನು ನಡೆಸ್ರಿ. ನಿಮ್ಮ ಸಂಪತ್ತು, ಉದ್ಯಮ ಇತ್ಯಾದಿಗಳಿಗೆ ಇಷ್ಟು ದಿನ ಗಮನ ಕೊಟ್ಟಿರಿ, ಇನ್ಮೇಲೆ ಅವುಗಳ ಕಡೆ ಗಮನ ಕೊಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಜೀವನ ಬಂದದ್ದು ಒಂದು ಸಲ, ಮಗದೊಂದು ಸಲ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇರುವಾಗ ಅಧಿಕಾರ ಸಿಕ್ಕಿದೆ ನಿಮಗೆ, ಶಾಪ ಮೂಡಿಸಿಯೇ ನೀವು ಎದ್ದು ಹೋಗಿ. ಆದ್ರೆ ಯಪ್ಪ ಯಾಕಾದ್ರೂ ಬಂದು ಅಂತ ಅನ್ನುವಂಥ ಮನೋಧರ್ಮವನ್ನ ಯಾವ ಜನಸಾಮಾನ್ಯ ಒಳಗಡೆ ಕೂಡ ನೀವು ಬರದಂತೆ ನೋಡಿಕೊಳ್ಳುವಂಥ ಒಂದು ಗಟ್ಸ್ ನಿಮ್ಮಲ್ಲಿದೆ. ನಮ್ಮೆಲ್ಲರ ಹಾರೈಕೆಗಳು ನಿಮ್ಮೊಂದಿಗಿವೆ. ದಯವಿಟ್ಟು ನೀವು ಚಾಪ ಮುಂಡಿಸುವ ಕೆಲಸವನ್ನ ಮಾಡಿ, ಬಿದ್ದಿರುವ ಕಸವನ್ನ ತೆಗೆಯುವ ಕೆಲಸವನ್ನು ಮಾಡಿ, ಭ್ರಷ್ಟಾಚಾರವನ್ನ ಮೂಲೋಚ್ಚಾಟನೆ ಮಾಡುವಂಥ ಕೆಲಸದಲ್ಲಿ ನಿರತರಾಗಿ, ಅಸಹಾಯಕರ, ಬಡವರ, ದೀನರ, ದಲಿತರ, ದುರ್ಬಲರ ಕಣ್ಣಿನೊಳಗೆ ನೀವು ಹೀರೋ ಆಗ್ತೀರಿ. ಕೇವಲ ಕೆಲವೇ ಜನರ ಹಿಡಿತಕ್ಕೆ ಸಿಕ್ಕು ಬಿದ್ದು ನಿಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡಿಕೊಳ್ಳೋದಕ್ಕಿಂತ ಹೀಗೂ ನಿಮಗೆ ಡ್ಯಾಶಿಂಗ್ ಪ್ರವೃತ್ತಿ ಇದೆ. ಆ ಪ್ರವೃತ್ತಿಯ ಮೂಲಕ ಅವರನ್ನ ಮೂಲೋಚ್ಚಾಟನೆಗೊಳಿಸಿ ಕರ್ನಾಟಕಕ್ಕೆ ಸುಭಿಕ್ಷವಾದಂಥ ಜನಪರವಾದಂಥ ಆಡಳಿತವನ್ನು ನೀವು ರೂಪಿಸ್ತೀರಿ ಅಂತ ಅನ್ನುವ ಭರವಸೆಯಿಂದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.